ಕೋಲಾರ ಜಿಲ್ಲೆಗೆ ಬರ ವೀಕ್ಷಣೆ ಮಾಡಲು ಬಂದಂತಹ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಮಂತ್ರಿಗಳಾದಂತಹ ಜಿ ಪರಮೇಶ್ವರ್ ಸಾಹೇಬರಿಗೆ ಕೋಲಾರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳು ಮತ್ತು ಟೊಮಾಟೊ ಮಾರುಕಟ್ಟೆಯ ಜಾಗದ ಸಮಸ್ಯೆ ಬಗ್ಗೆ ಮನವಿ ನೀಡಿ ಮನವರಿಕೆ ಮಾಡುವಂತೆ ಸತತ 3 ಗಂಟೆಗಳ ಕಾಲ ಕಾದಿದ್ದೀವಿ. ಇನ್ನೇನು ನಮ್ಮ ಹತ್ರ ಮನವಿ ತೊಗೊತಾರೆ ಅಂತ ಹೇಳಿದ್ರೆ ಹೋಗಿ ಒಳಗಡೆ ಮೀಟಿಂಗಲ್ಲಿ ಕೂತ್ಕೊಂಡಿದ್ದಾರೆ, ಕೇಳಿದರೆ ಮೀಟಿಂಗ್ ಮುಗಿಲಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇನ್ನು ರಾಜ್ಯದ ಒಂದು ಕಂದಾಯ ಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ನಾವು ಮನವಿ ನೀಡಿ ನಮ್ಮ ಸಮಸ್ಯೆ ಆಲಿಸಿಲ್ಲ ಅಂದರೆ ಇನ್ಯಾರು ಹೇಳ್ತಾರೆ? ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಏನೋ ನೂತನ ಸಚಿವ ಸಂಪುಟ, ಅವರು ಅವೋದ ಪುಟ್ಟ ಬಂದ ಪುಟ್ಟ. ಕೋಲಾರ ಜಿಲ್ಲೆಗೆ ನಾಮಕಾವಸ ಉಸ್ತುವಾರಿ ಸಚಿವರಾಗಿದ್ದಾರೆ. ನಾವು ಅದನ್ನು ಒಂದು ಪಾಯಿಂಟ್ ಹಾಕಿದ್ವಿ, ಏನು ಉಸ್ತುವಾರಿ ಸಚಿವ ಬೈತಿ ಸ್ಟೇಷನನ್ನು ಬದಲಾವಣೆ ಮಾಡಬೇಕು. ಇಲ್ಲಿ ಹಿರಿಯ ಸ್ಥಾನದ ಮೇಲೆ ಒಬ್ಬರಿಗೆ ಯಾರಿಗಾದರೂ ಒಂದು ಸ್ಥಳೀಯರಿಗೆ ಒಂದು ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿ ಅವರಿಗೆ ಒಂದು ಜವಾಬ್ದಾರಿ ಅಂದರೆ ಉಸ್ತುವಾರಿ ಜವಾಬ್ದಾರಿ ನೀಡಬೇಕು. ಮತ್ತು ಕೋಲಾರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ 3,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ KCVL ಮತ್ತು ಟೊಮಾಟೊ ಮಾರ್ಕೆಟ್ ಜಾಗ 101 ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕಂದ್ರೆ ನಮ್ಮ ಮನವಿನೇ ಸ್ವೀಕರಿಸಲ್ಲ ಅಂದರೆ ಇನ್ನು ನಮ್ಮ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದನೆಯಲ್ಲಿ ಸಂತೂ ಸಿಗ್ತಾ ಇಲ್ಲ. ಆದರೂ ಸಹ ನಾವು ತಾಳ್ಮೆಯಿಂದ, ಯಾಕಂದರೆ ಕೋಲಾರ ಜಿಲ್ಲೆಯ ಜನತೆ ತಾಳ್ಮೆಯಿಂದ ವರ್ತನೆ ಮಾಡ್ತಾರೆ, ಯಾವುದೇ ಎಷ್ಟೇ ಸಂಘಟನೆ ಇರಲಿ. ಆದರೆ ಅವರು ಹಿರಿಯರು, ಒಬ್ಬ ಉಪಮುಖ್ಯಮಂತ್ರಿಗಳು, ಕಂದಾಯ ಮಂತ್ರಿಗಳು, ಅವ್ರು ನಾವು ಮಾನ್ಯ ಅಪಾರ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಅವರಿಗೆ ಮನವಿಯನ್ನು ನೀಡಿದ್ದೀವಿ. ಆ ಮನವಿಗೆ ನಾವು ಅವ್ರಿಗೆ ತಲುಪಿಸಿ ಮಾರುಕಟ್ಟೆಯ ಜಾಗದ ಸಮಸ್ಯೆ ಮತ್ತು ನಿಮ್ಮ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಅಪಾರ ಜಿಲ್ಲಾಧಿಕಾರಿಗಳು ಮನವಿ ನೀಡಿದ್ದಾರೆ. ಆದರೆ ಆ ಮನವಿಗೆ ನಾವು ಸ್ಪಂದಿಸಿದ್ದೀವಿ. ನಮಗೇನಾದ್ರೂ ನ್ಯಾಯ ಸಿಗಿಲ್ಲ ಅಂತ ಹೇಳಿದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ನಾವು ಹೇಳಲ್ಲ, ಮಾಡಿ ತೋರಿಸ್ತೀವಿ.